ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂಥ ಅಂಪನಗೌಡ ಬಾದರಳ್ಳಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಚಿವ ಸ್ಥಾನವನ್ನು ಬಯಸಿ ತಾವು ಕೂಡ ದೆಹಲಿಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥ ವಿಚಾರಕ್ಕೆ ಇದ್ರಿ. ಈಗ ತಾವು ಕೂಡ ಸಾಕಷ್ಟು ಆಕಾಂಕ್ಷಿ ಆಗಿದ್ರಿ. ಈಗ ಸಿಕ್ಕಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಸಮಾಧಾನ ಅಂತೂ ಇದೆ. ಅದರ ಜೊತೆಗೆ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 4 ಜನ, 2 MLA, 2 MLC ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನರಲಿ ಕೊಡ್ರಿ, ನಮಗೆ ಕೊಡ್ರಿ, ಸೀನಿಯರ್ ಇದೀನಿ, ಇಲ್ಲ ST ಕೊಟ್ರಿ, ನಮ್ಮ ದದ್ದಲ್ ಬಸನಗೌಡ್ರಿಗೆ ಕೊಡ್ರಿ, SC ಕೊಟ್ರಿ, ಲೆಫ್ಟ್ನಲ್ಲೇ ನಮ್ಮ MLC ಕೊಡ್ರಿ ಎಂಬ ವಾದ ಇಟ್ಕೊಂಡು ನಾವು ಕಳೆದ 2 ತಿಂಗಳಿಂದ ಎಲ್ಲ ವರಿಷ್ಠರ ಗಮನಕ್ಕೆ ತರೋಂಥ ಪ್ರಯತ್ನ ಮಾಡಿದ್ವಿ. ಮತ್ತು 2004ರಿಂದ ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥ MLA ಮಂತ್ರಿಗಿರಿ ಕೊಟ್ಟಿಲ್ಲ. ಈ ಸಲ ಕೊಡಲೇಬೇಕೆಂಬ ಒತ್ತಡವನ್ನು ಹಾಕಿದ್ವಿ. ಪಾಸಿಟಿವ್ ಆಗಿ ಕಾಣಿಸ್ತಿದ್ದವು ಎಲ್ಲ ಹೇಳವು. ಬಟ್ ಈಗ ಬೆಳಗ್ಗೆ ನೋಡಿದ್ರೆ ಇವೆಲ್ಲ ಬದಲಾವಣೆ ಆಗ್ಯಾವ. ನಮ್ಮ ಅಸಮಾಧಾನನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಬಂದೀವಿ. ನೋಡಮ್ಮ ಏನು ಮಾಡ್ತಾರೆ, ಏನೋ ಮಾತಾಡ್ತು ಅಂತ ಹೇಳಕೈತಾರೆ, ನೋಡ್ಬೇಕು, ಕಾದು ನೋಡ್ತೀವಿ. ಅಲ್ಲ, ಮುಖ್ಯಮಂತ್ರಿಗಳು ಬದಲಾವಣೆಯ ಸುಳಿವು ಏನಾರು ಕೊಟ್ಟಿದ್ದಾರೆ ಸರ್, ಮಾತಾಡ್ತೇವೆ ಅಂತ? ವರಿಷ್ಠರ ಜೊತೆ ಮಾತಾಡ್ತು ಅಂತ ಹೇಳ್ಯಾರ, ನೋಡೋಣ ಏನಾಗುತ್ತೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂಥ ಅಂಪನಗೌಡ ಬಾದರಳ್ಳಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಚಿವ ಸ್ಥಾನವನ್ನು ಬಯಸಿ ತಾವು ಕೂಡ ದೆಹಲಿಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥ ವಿಚಾರಕ್ಕೆ ಇದ್ರಿ. ಈಗ ತಾವು ಕೂಡ ಸಾಕಷ್ಟು ಆಕಾಂಕ್ಷಿ ಆಗಿದ್ರಿ. ಈಗ ಸಿಕ್ಕಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಸಮಾಧಾನ ಅಂತೂ ಇದೆ. ಅದರ ಜೊತೆಗೆ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 4 ಜನ, 2 MLA, 2 MLC ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನರಲಿ ಕೊಡ್ರಿ, ನಮಗೆ ಕೊಡ್ರಿ, ಸೀನಿಯರ್ ಇದೀನಿ, ಇಲ್ಲ ST ಕೊಟ್ರಿ, ನಮ್ಮ ದದ್ದಲ್ ಬಸನಗೌಡ್ರಿಗೆ ಕೊಡ್ರಿ, SC ಕೊಟ್ರಿ, ಲೆಫ್ಟ್ನಲ್ಲೇ ನಮ್ಮ MLC ಕೊಡ್ರಿ ಎಂಬ ವಾದ ಇಟ್ಕೊಂಡು ನಾವು ಕಳೆದ 2 ತಿಂಗಳಿಂದ ಎಲ್ಲ ವರಿಷ್ಠರ ಗಮನಕ್ಕೆ ತರೋಂಥ ಪ್ರಯತ್ನ ಮಾಡಿದ್ವಿ. ಮತ್ತು 2004ರಿಂದ ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥ MLA ಮಂತ್ರಿಗಿರಿ ಕೊಟ್ಟಿಲ್ಲ. ಈ ಸಲ ಕೊಡಲೇಬೇಕೆಂಬ ಒತ್ತಡವನ್ನು ಹಾಕಿದ್ವಿ. ಪಾಸಿಟಿವ್ ಆಗಿ ಕಾಣಿಸ್ತಿದ್ದವು ಎಲ್ಲ ಹೇಳವು. ಬಟ್ ಈಗ ಬೆಳಗ್ಗೆ ನೋಡಿದ್ರೆ ಇವೆಲ್ಲ ಬದಲಾವಣೆ ಆಗ್ಯಾವ. ನಮ್ಮ ಅಸಮಾಧಾನನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಬಂದೀವಿ. ನೋಡಮ್ಮ ಏನು ಮಾಡ್ತಾರೆ, ಏನೋ ಮಾತಾಡ್ತು ಅಂತ ಹೇಳಕೈತಾರೆ, ನೋಡ್ಬೇಕು, ಕಾದು ನೋಡ್ತೀವಿ. ಅಲ್ಲ, ಮುಖ್ಯಮಂತ್ರಿಗಳು ಬದಲಾವಣೆಯ ಸುಳಿವು ಏನಾರು ಕೊಟ್ಟಿದ್ದಾರೆ ಸರ್, ಮಾತಾಡ್ತೇವೆ ಅಂತ? ವರಿಷ್ಠರ ಜೊತೆ ಮಾತಾಡ್ತು ಅಂತ ಹೇಳ್ಯಾರ, ನೋಡೋಣ ಏನಾಗುತ್ತೆ. ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂಥ ಅಂಪನಗೌಡ ಬಾದರಳ್ಳಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಚಿವ ಸ್ಥಾನವನ್ನು ಬಯಸಿ ತಾವು ಕೂಡ ದೆಹಲಿಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥ ವಿಚಾರಕ್ಕೆ ಇದ್ರಿ. ಈಗ ತಾವು ಕೂಡ ಸಾಕಷ್ಟು ಆಕಾಂಕ್ಷಿ ಆಗಿದ್ರಿ. ಈಗ ಸಿಕ್ಕಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಸಮಾಧಾನ ಅಂತೂ ಇದೆ. ಅದರ ಜೊತೆಗೆ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 4 ಜನ, 2 MLA, 2 MLC ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನರಲಿ ಕೊಡ್ರಿ, ನಮಗೆ ಕೊಡ್ರಿ, ಸೀನಿಯರ್ ಇದೀನಿ, ಇಲ್ಲ ST ಕೊಟ್ರಿ, ನಮ್ಮ ದದ್ದಲ್ ಬಸನಗೌಡ್ರಿಗೆ ಕೊಡ್ರಿ, SC ಕೊಟ್ರಿ, ಲೆಫ್ಟ್ನಲ್ಲೇ ನಮ್ಮ MLC ಕೊಡ್ರಿ ಎಂಬ ವಾದ ಇಟ್ಕೊಂಡು ನಾವು ಕಳೆದ 2 ತಿಂಗಳಿಂದ ಎಲ್ಲ ವರಿಷ್ಠರ ಗಮನಕ್ಕೆ ತರೋಂಥ ಪ್ರಯತ್ನ ಮಾಡಿದ್ವಿ. ಮತ್ತು 2004ರಿಂದ ಇಲ್ಲಿವರೆಗೂ ಗೆದ್ದಿರ್ತಕ್ಕಂಥ MLA ಮಂತ್ರಿಗಿರಿ ಕೊಟ್ಟಿಲ್ಲ. ಈ ಸಲ ಕೊಡಲೇಬೇಕೆಂಬ ಒತ್ತಡವನ್ನು ಹಾಕಿದ್ವಿ. ಪಾಸಿಟಿವ್ ಆಗಿ ಕಾಣಿಸ್ತಿದ್ದವು ಎಲ್ಲ ಹೇಳವು. ಬಟ್ ಈಗ ಬೆಳಗ್ಗೆ ನೋಡಿದ್ರೆ ಇವೆಲ್ಲ ಬದಲಾವಣೆ ಆಗ್ಯಾವ. ನಮ್ಮ ಅಸಮಾಧಾನನ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ ಬಂದೀವಿ. ನೋಡಮ್ಮ ಏನು ಮಾಡ್ತಾರೆ, ಏನೋ ಮಾತಾಡ್ತು ಅಂತ ಹೇಳಕೈತಾರೆ, ನೋಡ್ಬೇಕು, ಕಾದು ನೋಡ್ತೀವಿ. ಅಲ್ಲ, ಮುಖ್ಯಮಂತ್ರಿಗಳು ಬದಲಾವಣೆಯ ಸುಳಿವು ಏನಾರು ಕೊಟ್ಟಿದ್ದಾರೆ ಸರ್, ಮಾತಾಡ್ತೇವೆ ಅಂತ? ವರಿಷ್ಠರ ಜೊತೆ ಮಾತಾಡ್ತು ಅಂತ ಹೇಳ್ಯಾರ, ನೋಡೋಣ ಏನಾಗುತ್ತೆ.